ಬರ್ಡೇ ಟು ಯು. ಸೊ ಒಂದ್ ಕಡೆ ಆಫ್ ಶೋಲ್ಡರ್ ಐತಿ ಯಾಕಿಗೆ ಅದಕ್ಕ ನಾ ಇವ್ರಿಗೆ 7 ಸೀಟರ್ ತಗೋತ ಹೇಳಿದ್ನಿ. ನೋಡ್ರಿ ಜಾಗ ತುಂಬಿತ್ತು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ಬರ್ರಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಸೊ ಆ್ಯಕ್ಚುಲಿ ಲಾಸ್ಟ್ ವ್ಲಾಗ್ ನೀವು ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ನಾವು ನಮ್ಮ ಹೊಸ ಕಾರ್ ತೊಗೊಂಡು ಬಂದೀವಿ. ಆಮೇಲೆ ನಿನ್ನೆನ ನಮ್ಮ ಸಾನೂನ್ ಬರ್ತಡೇನೂ ಇತ್ತು, ಬಟ್ ನಾವು ನಿನ್ನೆ ಬರಬೇಕಾದ್ರೆ ಭಾಳ ಲೇಟ್ ಆಯ್ತು. ಹೀಗಾಗಿ ನಿನ್ನೆ ಸಾನು ಬರ್ತಡೇ ಮನೆ ಒಳಗೆ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ಹಿಂಗಾಗಿ ಇವತ್ತು ಸೆಲೆಬ್ರೇಟ್ ಮಾಡಬೇಕು ಅಂತ ವಿಚಾರ ಮಾಡ್ಕೊಂಡೀವಿ. ಸೊ ಹಿಂಗಾಗಿ ಮಧ್ಯಾಹ್ನದ ಮುಂದೆ ಹಾಕಿ ಫ್ರೆಂಡ್ಸ್ಗೆ ಒಂದು ಸ್ವಲ್ಪ ಎಲ್ಲ ಕರೆದು ಕೇಕ್ ಅದರ ತಂದು ಒಂದು ಸ್ವಲ್ಪ ಎಲ್ಲ ಸೆಲೆಬ್ರೇಟ್ ಮಾಡಬೇಕು. ಸೊ ಇಷ್ಟೊತ್ತನ ಪೂರ್ತಿ ಮನೆ ಕೆಲಸ ಆಯಿತು, ಯಾಕಂದರೆ ನಿನ್ನೆ ನಂಗೆ ಭಾಳ ಟಯರ್ಡ್ ಆಗಿತ್ತು. ಎಲ್ಲಿ ಸಾಮಾನು ಎಲ್ಲೆಲ್ಲದವಲ್ಲ ಅಲ್ಲೇ ಇಟ್ಕೊಂಡು ಹಂಗೆ ಮಕ್ಕೊಂಬಿಟ್ಟಿದ್ವಿ. ಸೊ ಈಗ ಮುಂಜಾನೆ ಎದ್ದು ಎಲ್ಲನೂ ಕ್ಲೀನ್ ಮಾಡಿ ಸಾನು ಚಿಕ್ಕಂದು ಏನೈತೆ ರೊಟ್ಟಿನೆಲ್ಲ ಮಾಡಿ ಈಗ ಫೈನಲಿ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಕತ್ತೀನಿ. ಸೊ ಬರ್ರಿ ಇವತ್ತಿನ ದಿನ ಏನೇನು ಆಗ್ತೈತಿ, ಹೆಂಗೆ ಆಗ್ತೈತಿ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೆಂಗೆ ಮಾಡ್ತಾರೆ ಚಿಕ್ಕ ಅವ್ವಾ ನಿನ್ನ ದೊಡ್ಡ ದೊಡ್ಡ ಕರಾಮತಿ ಮಾಡತ್ತಿ ನೋಡಿ ಹೊಟ್ಟ. ಅಲ್ಲಿ ಚಿಕ್ಕು ಆಮೇಲೆ ಟಾಯ್ಸ್ ಯಾರು ಚೆಲ್ಲಾರು? ನೀ ಚೆಲ್ಲಿ ಕ್ಲೀನ್ ಯಾರು ಮಾಡೋರು? ಅದನ್ನೆಲ್ಲ ಯಾರು ಕ್ಲೀನ್ ಮಾಡೋರು? ಇಲ್ಲೆಲ್ಲ ಚಿಚಿ ಮಾಡಿಲ್ಲ. ಯಾರು ಕ್ಲೀನ್ ಮಾಡೋರು? ಅಲ್ಲಿ ನೋಡೋದು ಹೆಂಗ್ ಬಿದ್ದೈತಿ. ಅಲ್ಲಿಂದ ತೆಗಿ ವಾಟನ್ಕಿ ಸಾಮಾನ್ ತೆಗಿ. ಯಾರು ಚೆಲ್ಲರು? ಯಾರು ಚೆಲ್ಲರು? ರೀ ಚಿಕ್ಕು ನೋಡ್ರಿ ಅದ ಕ್ರೇಜಿ ಫ್ರಾಕ್ ಗತ್ಲೆ ಡಾನ್ಸ್ ಮಾಡಿ ತೋರಿಸ್ತಾನ. ಹೋತೇಗ ಕ್ರೇಜಿ ಫ್ರಾಕ್ ಹಂಗ ಮಾಡ್ದ ಡ್ಯಾನ್ಸ್ ಹೆಂಗ? ಏನೇನ್ ಚೆಕ್ ಮಾಡತ್ತೀರಿ? ಎಲ್ಲ ಕಾರ್ದ ಒಂದು ಸೆಟ್ ತಗೊಂಡಿನ ಪೂರಾ ಟೈರ್ಡ್ ನಾವು ವಿತ್ ಎಕ್ಸ್ಟ್ರಾ ಕ್ಲೋಸ್ ಅಂಡ್ ರೋಸ್ಟರ್ ಅದೆಲ್ಲ ಚೆಕ್ ಮಾಡತ್ತೀರ. ಅದಕ್ಕೊಂದು ಸೆಪ್ರೇಟ್ ಜಾಗ ಮಾಡ್ಕೋರೆ, ಇಲ್ಲಾಂದ್ರೆ ಚಿಕ್ಕು ಅದನ್ನೆಲ್ಲ ಇದ್ರಾಗೆಲ್ಲ ಶಾಂಪೂ ಆಟ ಆಡೋ ಸಾಮಾನು ತಿಳ್ಕೊಂಬಿಟ್ಟಾನ. ಎಲ್ಲ ಒಂದು ಇದನ್ನ ಐತಿದ ಪೂರಾ ಕಿಟ್. ಪೂರಾ ಕಿಟ್ ಐತಿದ. ಇದೊಂದು ಸಪ್ರೇಟ್, ಇದು ಗಿಫ್ಟ್ ಐತಿ. ಗಿಫ್ಟ್ ಏನ್ ಕೊಟ್ಟಾರ ನೋಡು. ಕಟ್ರ್ ತೋತಾರೆ ನೋಡ್ರಲ್ಲ, ಅದು ಬರ್ತೈತೆ. ಲಾಕ್ ಇಲ್ಲ. ಮಗ್ ಇಟ್ಟು ದೊಡ್ಡ ದೊಡ್ಡ ಮಗ್ ಕೊಡ್ತಾರ. ಇದ್ರ ಖರ್ನೆ ಏನ್ ಕುಡಿತಾರ ಯಾರ? ಕಿಯಾ ಕಿಯಾ ಓ ಕಿಯಾ ಕಿಯಾ ಪಿಯಾ ಪಿಯಾ ಓ ಕಿಯಾ. ಒಂದ್ ವೈಟ್ ಐತಿ, ಒಂದ್ ಬ್ಲಾಕ್ ಐತಲ್ಲ. ದೊಡ್ಡ ದೊಡ್ಡ ಕಬ್ದಾಗ ಯಾರು ಏನ್ ಕುಡಿತಾರ? ಚಾ ಕಾಫಿ ಕುಡಿದ್ರೆ ಮುಗಿದೋತು. ಡಿಸೈನ್ ಇಟ್ಟು ದಿವಸ ಜಾಗ ಖಾಲಿ ಇತ್ತು ನೋಡ್ರಿ, ಜಾಗ ತುಂಬಿತ್ತು. ಸ್ವಲ್ಪ ಜಾಗ ಖಾಲಿ ಇತ್ತು, ಈಗ ಪೂರಾ ಜಾಗ ತುಂಬ್ದಂಗೆ ಆಯ್ತು. ಇಟ್ಟು ದಿವಸ ಇಲ್ಲಿ ಪೋಲೋ ನಿಲ್ತಿತ್ತು, ಈಗ ಕಿಯಾ ಸೆಲ್ಟಾಸ್ ನಿಂತೈತಿ. ಒಂದು 15 ದಿವಸ ಹಿಂಗೆ ಖಾಲಿ ಇತ್ತು ಜಾಗ. ಈಗ ನೋಡ್ರಿ ಫುಲ್ ತುಂಬೈತಿ, ಮತ್ತು ಹೆಂಗೆ ಕಾಣತೈತಿ ನೋಡ್ರಿ ಮಸ್ತ್. ನಂಗೆ ಇದ್ರ ಡಿಸೈನ್ ನೋಡೇ ಫ್ಲ್ಯಾಟ್ ಆಗಿಬಿಟ್ಟು ನಾವು ಒಂದೇ ದಿವಸ ಇದ್ರದ್ದು ಏನು ಲುಕ್ ನೋಡಿ ನೀವು, ಫ್ರಂಟ್ ಲುಕ್ ಬ್ಯಾಕ್ ಲುಕ್. ಗಾಡಿ ರೋಡ್ ಮೇಲೆ ಹೊಂಟಂದ್ರೆ ಎಲ್ಲರೂ ಹೊಳ್ಳಿ ನೋಡುವಂಗೈತಿ. ಹಿಂಗಾಗಿ ಫಸ್ಟ್ ನೋಡ್ಕೊಂಡು ಡಿಸೈಡ್ ಮಾಡಿಬಿಟ್ಟು ತೊಗೊಂಡ್ರೆ ಕಿಯಾ ಸೆಲ್ಟೋಸೇ ತೊಗೋದತ್ತ ಅಂತ. ನೋಡ್ರಿ ಪೂಜೆ ಮಾಡೈತಿ, ಎಲ್ಲ ಹೆಂಗೆ ಕಾಣಬೇಕು. ಸರಿ ತಳಗ 2 ದಿವಸ ಖಾಲಿ ಇತ್ತು, 15 ದಿವಸ
ಈಗ ಫುಲ್ ತುಂಬೈತಿ. ಮೊದ್ಲು ಇಟ ಜಾಗ ಐತ್ಲಾ, ಈಗ ಅದು ಇಷ್ಟು ದೊಡ್ಡದಾಗ್ಬಿಟ್ಟದ. ಮೊದ್ಲು ಇಷ್ಟು ದೊಡ್ಡ ಜಾಗದಾಗ ಇಟ ಕಾರ್ ಇತ್ತು, ಈಗ ಇಟ ಜಾಗದಾಗ ಇಷ್ಟು ದೊಡ್ಡ ಕಾರ್ ಆಗೈತಿ. ಈಗ ಫುಲ್ ಮಸ್ತ್ ಕಾಣತೈತಿ ಕಾರ್ನ. ಡಿಸೈನ್ ಭಾರಿ ಐತ್ಲಾ, ಒಳಗಡೆ ಅದ್ರ ಹಿಂಗ್ ನೋಡ್ಕೊಂಡು ವಾವ್ ಅನ್ನೋ ಫೀಲ್ ಬಂದ್ಬಿಡ್ತದ ಒಮ್ಮೆ. ಸೊ ಈಗ ನಂಗಾರ ಬರೇ ಹಿಂಗ್ ಹೊರಗೆ ಹೋಗೋದು, ತಳಗ ಹಿಂಗ್ ಹಣಿಕೆ ನೋಡೋದು, ಹಿಂಗ ಆಗ್ತೈತಿ ನನಗ. ಒಂದ್ 5 ನಿಮಿಷ ಆಗ್ತೈತಿಲ್ಲ ಹೊರಗೆ ಹೋಗೋದು, ಹಿಂಗ್ ನೋಡೋದು. ಮತ್ತ ಐತೋ ಇಲ್ಲ ಅಂತಿಲ್ಲ, ಬರೇ ನೋಡ್ಬೇಕು ಅನಿಸ್ತೈತಿ ಅದ್ ಗಾಡಿ. ಎಕ್ದಮ್ ಅಂದ್ರ ಲುಕ್ ಭಾರಿ ಐತ್ಲಾ, ಖತರ್ನಾಕ್ ಐತಿ. ಸೊ ವರ್ತ್ ಇಟ್ ಐತಿ ಫುಲ್. ಅದಕ್ಕೆ ಏನೇನು ಹಾರ್ಡ್ ವರ್ಕ್ ಮಾಡಿವಿ, ಏನೇನು ಗುದ್ದಾಡಿ ಒಟ್ಟು ಮನೆ ಮುಂದೆ ತಂದು ಹಚ್ಚು. ಈಗ ಆರ್ ಯು ಹ್ಯಾಪಿ? ಫೈನಲಿ ನಿಮ್ ಗಾಡಿ ಬಂತು ಒಟ್ಟು. ಆಕ್ಚುಲಿ ಆರ್ ಯು ಹ್ಯಾಪಿ? ಫುಲ್ ಇನ್ ಮಸ್ತ್. ಇನ್ನು ಅದ್ರಾಗ ವ್ಲಾಗ್ಸ್ ಬರಕ್ ಚಲೋ ಆಗ್ತಾವ, ಅದ್ರ ಮೆಮರಿ ಕ್ರಿಯೇಟ್ ಮಾಡಕ್ ಚಲೋ ಮಾಡೋದೇನೆಲ್ಲ. ನಂಗೆ ಖರೆ ಫ್ರಾಂಕ್ಲಿ ಸ್ಪೀಕಿಂಗ್ ಹೇಳ್ಬೇಕಂದ್ರೆ ಕಾರ್ ಬಗ್ಗೆ ಅಷ್ಟೊಂದು ಕ್ರೇಜು ಇರ್ಲಿಲ್ಲ, ಮತ್ತೆ ಕಾರ್ ಒಳಗಿಂದ ನಂಗೇನು ತಿಳಿತು ಇರ್ಲಿಲ್ಲ. ನಂಗೆಲ್ಲ ಕಾರ್ ಸೇಮ್ ಅನಿಸ್ತಿದ್ದು. ಬಟ್ ಈಗ ನೀವು ಆಫ್ಟರ್ ಮ್ಯಾರೇಜ್ ಹಿಂಗ್ ನಾಲೆಜ್ ಕೊಟ್ಟು ಈ ಕಾರ್ ಹಿಂಗಿರ್ತೈತಿ, ಈ ಕಾರ್ ಹಿಂಗಿರ್ತೈತಿ, ಈ ಕಾರ್ ಒಳಗೆ ಈ ಫೀಚರ್ಸ್ ಇರ್ತಾವ, ಹಿಂಗೆಲ್ಲ ಹೇಳಿ ಈಗ ನಂದು ಎಕ್ಸೈಟ್ಮೆಂಟ್ ಲೆವೆಲ್ ಜಾಸ್ತಿ ಆಗೈತಿ. ಇಲ್ಲಾಂದ್ರೆ ಅದ್ರಕ್ಕಿಂತ ಪೈಲ ತಿಳಿಯತ್ತೆ ಇರ್ಲಿಲ್ಲ ಕಾರ್. ಫಸ್ಟ್ ಟ್ರಿಪ್ ಎಲ್ಲಿ ಹೋಗೋಣ? ಮನಿ ದೇವ್ರಿಗೆ ಹೋಗೋಣ. ಎಸ್, ಚಲೋ. ಇನ್ನ ಟ್ರಾವೆಲ್ ವ್ಲಾಗ್ಸ್ ಬರಕ್ ಚಲೋ ಆಗ್ತಾವು ಮಸ್ತ್. ಸ್ಟೇ ಟ್ಯೂನ್ಡ್. ಸಂಜೆಕ ಚಿಕ್ಕು ಮತ್ತು ಸಾನುಗ ಏನ್ ಡ್ರೆಸ್ ಹಾಕೋದು ಅದು ಈಗ ಎಲ್ಲ ಸೈಡ್ಗೆ ತೆಗೆದಿಟ್ರಾಯ್ತು ಅಂದ್ರೆ ಸಂಜೆಗೆ ಗಡ್ಬಡ್ ಹಾಕಂಗಿಲ್ಲ ಅಂತ ಹೇಳಿ ಸಾನು ರೂಮ್ನಾಗ ಬಂದೀನಿ. ಇದು ಸಾನು ಚಿಕ್ಕನ್ ಕಪಾಟ, ಇದ್ರೊಳಗನ ನಾನು ಅವ್ರದ್ದೆಲ್ಲ ಸಾಮಾನು ಇಟ್ಟಿರ್ತೀನಿ. ಸೊ ನೋಡಾಕತ್ತೀನಿ ಯಾವ್ಯಾವ ಡ್ರೆಸ್ ಹಾಕಿದ್ರಾಯ್ತು. ಸಾನುಗಂತೂ ಹೊಸ ಡ್ರೆಸ್ ತೊಗೊಂಡಿವಿ ಬರ್ಡೇಕ, ಬಟ್ ಚಿಕ್ಕುಗೆ ಏನು ಮಾಡೋನು ಅಂತ ನೋಡಾಕತ್ತೀನಿ. ಸೊ ಇದು ಲವ್ಲಾಪ್ ಅಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ನು ಮುಂದೆ ಇಟ್ಕೊಂಡಿನಿ, ಯಾಕಂದ್ರೆ ಇದು ಇಷ್ಟು ದಿನ ನನಗೆ ಭಾಳ ಯೂಸ್ಫುಲ್ ಇತ್ತು. ಒಂದು ಡೈಪರ್ ಮತ್ತು ಒಂದು ಇದು ಅಗ್ದಿ ಕೈಗೆ ಬರೋ ಹಂಗನ ಮುಂದೆ ಇಟ್ಕೊಂಡ್ಬಿಟ್ಟಿನಿ, ಯಾಕಂದ್ರೆ ಯಾವಾಗ ಬೇಕೋ ಪಟ್ ಅಂತ ಇಮರ್ಜೆನ್ಸಿ ಅಂತ ತೊಗೊಳಕ್ ಬರ್ತೈತಿ. ಸೊ ಇದು ನನಗೆ ನನ್ನ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಒಳಗೆ ಭಾಳ ಯೂಸ್ಫುಲ್ ಆಯಿತು. ಈಗ ನಾನು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೀನಿ, ಹೀಗಾಗಿ ಎತ್ತಿಡ್ಬೇಕಾಗೈತಿ. ಬಟ್ ಇಷ್ಟು ದಿನ ಇಲ್ಲೇ ಇತ್ತು, ನೆನಪಾಯಿತು ಅಂತ ನಿಮ್ಗೂ ಹೇಳಾಕತ್ತೀನಿ. ಯಾಕಂದ್ರೆ ಆಫ್ಟರ್ ಡೆಲಿವರಿ ಬ್ರೆಸ್ಟ್ ಫೀಡಿಂಗ್ ಖರೇನ ಭಾಳ ಇಂಪಾರ್ಟೆಂಟ್ ಟಾಪಿಕ್ ಐತಿ. ಯಾಕಂದ್ರೆ ನಮ್ಮ ಬ್ರೆಸ್ಟ್ ಫೀಡಿಂಗ್ ಚಲೋ ಇತ್ತು ಅಂದ್ರೆ ಬೇಬಿನೂ ಆರಾಮ್ಸೆ ಅವ್ರದ್ದು ಹೊಟ್ಟೆ ತುಂಬತೈತಿ, ನಿದ್ದೆ ಮಾಡಿಕೊಂಡು ಊಟ ಮಾಡಿಕೊಂಡು ಆರಾಮ್ಸೆ ಕಂಫರ್ಟೇಬಲಿ ಆಟ ಆಡ್ಕೊಂಡು ಇರ್ಬೋದು. ಯಾಕಂದ್ರೆ ಈಗ ಸದ್ಯ ಬ್ರೆಸ್ಟ್ ಫೀಡಿಂಗ್ ಒಳಗೆ ಭಾಳ ಮಂದಿ ಭಾಳಷ್ಟು ಪ್ರಾಬ್ಲಮ್ಸನ್ನು ಫೇಸ್ ಮಾಡಕತ್ತಾರು. ಭಾಳ ಮಂದಿಗೆ ಕರೆಕ್ಟಾಗಿ ಮಿಲ್ಕ್ ಫ್ಲೋ ಬರಂಗಿಲ್ಲ ಅಥವಾ ಸಫಿಷಿಯಂಟ್ ಮಿಲ್ಕ್ ಫ್ಲೋ ಬರಂಗಿಲ್ಲ. ಭಾಳ ಮಂದಿ ವರ್ಕಿಂಗ್ ಇರ್ತಾರೋ ಅವ್ರಿಗೆ ಏನಾಗ್ತತಿ ಅಂದ್ರೆ ಬೇಬಿನ ಮನೆಯಾಗ ಬಿಟ್ಟು ಲಾಂಗ್ ಅವರ್ಸ್ ತನಕ ಹೊರಗೆ ಹೋಗ್ಬೇಕಾಗ್ತೈತಿ. ಆಮೇಲೆ ಹೋಮ್ ಮೇಕರ್ಸ್ನು ಎಷ್ಟೋ ಸಲ ಹಿಂಗೆ ಸಿಚುವೇಶನ್ಸ್ ಬರ್ತೈತಿ ಕಿ ಬೇಬಿನ ಮನ್ಯಾಗ ಬಿಟ್ಟು ಬೇರೆ ಏನಾದರೂ ಕೆಲಸ ಬಂದ ಕೂಡ ಹೋಗ್ಬೇಕಾಗ್ತೈತಿ. ಸೊ ಆ ಟೈಮ್ನಾಗ ಬೇಬಿಗೆ ಹೆಂಗಪ್ಪ ಬ್ರೆಸ್ಟ್ ಫೀಡಿಂಗ್ ಮಾಡಿಸೋದು ಅಂತ ಹಿಂಗೆಲ್ಲ ಒಂಥರ ಕನ್ಫ್ಯೂಷನ್, ಒಂಥರ ಇದೆಲ್ಲ ಥಿಂಕಿಂಗ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕಾಗ್ತೈತಿ. ಸೊ ಈ ರೀತಿ ಸಿಚುವೇಶನ್ಸ್ ನೀವು ಏನಾದರೂ ಫೇಸ್ ಮಾಡಾಕತ್ತಿದ್ರಿ ಅಂದ್ರೆ ಇದು ಲವ್ಲಾಪ್ ಅಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪನ್ನು ನೀವು ಖಂಡಿತ ಯೂಸ್ ಮಾಡಿ ನೋಡ್ಬೋದು. ಯಾಕಂದ್ರೆ ಭಾಳ ಚಲೋ ಪ್ರಾಡಕ್ಟ್ ಐತಿ ಮತ್ತು ನನಗೂ ಭಾಳ ಯೂಸ್ಫುಲ್ ಆಗೈತಿ ಮತ್ತು ಇದು ಇಲೆಕ್ಟ್ರಿಕ್ ಬರ್ತೈತಿ. ಲವ್ಲಾಪ್ ಅಡೋರ್ ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್ ಇದು ಬ್ರೆಸ್ಟ್ ಮಿಲ್ಕ್ಗೆ ಜೆಂಟಲ್ ಮತ್ತು ಇಫೆಕ್ಟಿವ್ ಎಕ್ಸ್ಪ್ರೆಷನ್ ಕೊಡ್ತೈತಿ. 1 ಇಯರ್ದ ವಾರಂಟಿ ಬರ್ತೈತಿ. ಇದ್ರೊಳಗೆ 2 ಫೇಸ್ ಆಪರೇಷನ್ ಬರ್ತಾವು, ಒಂದು ಮಸಾಜ್ ಮತ್ತು ಒಂದು ಎಕ್ಸ್ಪ್ರೆಷನ್. ಪ್ರತಿ ಮೋಡ್ ಅಡ್ಜಸ್ಟ್ಮೆಂಟ್ ಪ್ರಕಾರ 9 ಲೆವೆಲ್ ಇಂಟೆನ್ಸಿಟಿ ಬರ್ತೈತಿ. ವಿತ್ ಸ್ಮಾರ್ಟ್ ಮೆಮರಿ LCD ಡಿಸ್ಪ್ಲೇ ಐತಿ, ಫುಲ್ ಡಿಜಿಟಲ್ ಟಚ್ ಸ್ಕ್ರೀನ್ ಐತಿ. ಇದಕ್ಕೆ ಸಾಫ್ಟ್ ಸಿಲಿಕಾನ್ ಮಸಾಜ್ ಕೂಷನ್ ಇರೋದ್ರಿಂದ ಕಂಫರ್ಟ್ ಎನ್ಶೂರ್ ಮಾಡ್ತೈತಿ. ಕ್ಲೋಸ್ಡ್ ಪಂಪಿಂಗ್ ಸಿಸ್ಟಮ್ ಇರೋದ್ರಿಂದ ಸಕ್ಷನ್ ಟ್ಯೂಬ್ ಒಳಗೆ ವಾಪಸ್ ಹಾಲು ಹೋಗಂಗಿಲ್ಲ. ಹಿಂಗಾಗಿ ಈ ಇಲೆಕ್ಟ್ರಿಕ್ ಮಷೀನು ಕೆಡಂಗಿಲ್ಲ, ಹಾಲು ಚಲೋ ಉಳಿತಾವ್, ಹಾಲನ್ನು ಕೆಡಂಗಿಲ್ಲ. ಇದಕ್ಕೆ ಇಲೆಕ್ಟ್ರಿಕ್ ಮತ್ತು ಇನ್ಬಿಲ್ಟ್ ರಿಚಾರ್ಜಬಲ್ ಬ್ಯಾಟ್ರಿ, ಈ ರೀತಿ ಡ್ಯುಯಲ್ ಪವರ್ ಆಪ್ಷನ್ ಬರ್ತೈತಿ. ಸೊ ನೋಡಿದ್ರಲ್ಲ ಈ ಪ್ರಾಡಕ್ಟ್ ಎಷ್ಟು ಚಲೋ ಐತಿ ಅಂತ. ಸೊ ಯಾರಾದ್ರೂ ಮಿಲ್ಕ್ ಫ್ಲೋ ಸರಿ ಬರಂಗಿಲ್ಲ, ಸಫಿಷಿಯಂಟ್ ಬರಂಗಿಲ್ಲ ಅಥವಾ ಲಾಂಗ್ ಅವರ್ಸ್ ತನಕ ಬೇಬಿನ ಮನ್ಯಾಗ ಬಿಟ್ಟು ಹೊರಗೆ ಹೋಗ್ಬೇಕಾಗ್ತತಿ ಅನ್ನೋ ಸಿಚುವೇಶನ್ಸ್ ಒಳಗಿದ್ರಿ ಅಂದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಖಂಡಿತ ಯೂಸ್ ಮಾಡಿ ನೋಡ್ರಿ. ನಿಮಗೆ ಈಸಿ ಆಗ್ಲಿ ಅಂತ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಈ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಸ್ಪೆಷಲಿ ನ್ಯೂ ಮಾಮ್ಸ್ ಮತ್ತು ಯಾರಾದ್ರೂ ಪ್ರೆಗ್ನೆಂಟ್ ಲೇಡೀಸ್ ಇದ್ರಿ ನಿಮ್ಮ ರಿಲೇಟಿವ್ಸ್ ಒಳಗೆ, ನಿಮ್ಮ ಫ್ಯಾಮಿಲಿ ಒಳಗೆ, ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೂ ಇವನ್ ಯಾರಾದರೂ ನ್ಯೂ ಮಾಮ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಇದ್ರಂದ್ರೆ ಅವ್ರಿಗೆ ನೀವು ಈ ಪ್ರಾಡಕ್ಟನ್ನು ಖಂಡಿತ ಸಜೆಸ್ಟ್ ಮಾಡ್ರಿ. ಬಿಕಾಸ್ ಇದರಿಂದ ಅವರ ನ್ಯೂ ಮಾಮ್ ಜರ್ನಿ, ಬ್ರೆಸ್ಟ್ ಫೀಡಿಂಗ್ ಜರ್ನಿ ಭಾಳ ಈಸಿ ಆಗ್ತೈತಿ ಮತ್ತು ಬೇಬಿನೂ ಅಗದಿ ಆರಾಮ್ಸೆ ಹ್ಯಾಪಿಯಾಗಿ ಇರ್ಬೋದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರೋ ಲಿಂಕನ್ನು ಖಂಡಿತ ಚೆಕ್ ಮಾಡ್ರಿ.
ಸೊ ಈಗ ಸಂಜೆಗೆ ಆಗೈತಿ ಈವ್ನಿಂಗ್ ಟೈಮ್. ಈಗ ಸಾನೊಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು. ಸೊ ಸ್ವಲ್ಪ ಹಾಲದು ಎಲ್ಲ ನಾನು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಅಕ್ಕಿಗೆಲ್ಲ ಕೇಕ್ ಕಟ್ಟಿಂಗ್ ಮಾಡೋಕೆ ಕುಂದ್ರಕ್ಕೆ ಜಾಗ ಅದು ಮಾಡಬೇಕು. ಸೊ ನಾನು ಸಾನುಗಾಗಿ ಬರ್ತ್ಡೇ ಡ್ರೆಸ್ಸನ್ನು ಶಾಪಿಂಗ್ ಮಾಡೀನಿ ಅಂತ ನಿಮಗೆ ಹೇಳಿದ್ನಿ. ಬಟ್ ಆ ವ್ಲಾಗ್ ಒಳಗೆ ಯಾವ ಡ್ರೆಸ್ ನಾವು ಫೈನಲ್ ಮಾಡಿಕೊಂಡು ತೊಗೊಂಬಂದ್ವಿ ಅದನ್ನು ಟೈಮ ಸಿಗಲಿಲ್ಲ, ತೋರ್ಸೋಕೆ ಆಗಲಿಲ್ಲ. ಸೊ ಹಿಂಗಾಗಿ ಈಗ ತೋರ್ಸಕತ್ತೀನಿ ನಮ್ಮ ಸಾನೂನ್ ಬರ್ತ್ಡೇ ಡ್ರೆಸ್. ಸೊ ಇದು ಸಾನೂನ್ ಬರ್ತ್ಡೇ ಡ್ರೆಸ್ ಐತಿ, ಈ ರೀತಿ ಐತಿ, ಮಲ್ಟಿ ಕಲರ್ ಐತಿ, ಫುಲ್ ಫ್ರಾಕ್ ಐತೆ, ಅಂದ್ರೆ ಲಾಂಗ್ ಗೌನ್ ಐತೆ ಆ್ಯಕ್ಚುಲಿ ಪೂರಾ ಕಾಲ್ ತನಕ. ಇಲ್ಲಿ ಹಿಂಗೆ ಸ್ಟೋನ್ ವರ್ಕ್ ಐತಿ, ಆಮೇಲೆ ಮೇಲೆ ಈ ರೀತಿ ಐತಿ. ಸೊ ಒಂದು ಕಡೆ ಆಫ್ ಶೋಲ್ಡರ್ ಐತಿ. ಆಕೆಗೆ ಈ ರೀತಿ ಆಫ್ ಶೋಲ್ಡರ್ ಬೇಕು ಬೇಕು ಅಂತ ಭಾಳ ದಿನ ಆಯಿತು, ಕೇಳಾಕತ್ತಿದ್ಲು. ಸೊ ಹಿಂಗಾಗಿ ಈ ರೀತಿ ತೊಗೊಂಬಂದೀವಿ. ಈ ಡ್ರೆಸ್ ಬೇಕಾದ್ರೆ ಈ ರೀತಿನೂ ಹಾಕೋಬಹುದು, ಅಂದ್ರೆ ಡೈರೆಕ್ಟ್ ಹಿಂಗೆ ಹೆಂಗೈತೆ ಹಂಗೆ. ಮತ್ತು ಇಲ್ಲ ನಿಮಗೆ ಒಳಗೆ ಏನಾರ ಹಾಕೊಳಕ್ಕೆ ಬೇಕು ಅಂದರೆ ಈ ರೀತಿ ನೆಟ್ಟದ ಒಂದು ಬ್ಲೌಸ್ ಕತ್ಲೆ ಕೊಟ್ಟಾರು. ಸೊ ಈ ರೀತಿ ಹಾಕ್ಕೊಂಡು ಆಮೇಲೆ ಈ ಡ್ರೆಸ್ಸನ್ನು ಹಾಕೋಬೋದು. ನಮ್ಮ ಸಾನುಗ ಇದು ಹಾಕ್ಕೊಳ್ತೈತಿ. ಅಂದರೆ ನಾನು ಟ್ರಯಲ್ ಮಾಡಿ ನೋಡೀನಿ, ಯಾಕಂದ್ರೆ ಆಕಿನ ಕರ್ಕೊಂಡು ಹೋಗಿರ್ಲಿಲ್ಲಲ್ಲ. ಸೊ ಸುಮ್ಮನೆ ಸೈಜ್ ಆದರೂ ಏನಾದರೂ ಪ್ರಾಬ್ಲಮ್ ಆತಂದ್ರೆ ಇಮಿಡಿಯೇಟ್ಲಿ ಚೇಂಜ್ ಮಾಡ್ಕೊಂಬರ್ಬೇಕಂತ ಹೇಳಿ ಹಾಕಿ ನೋಡಿದ್ನಿ. ಆಕಿಗೆ ಡೈರೆಕ್ಟ್ಲಿ ಹಿಂಗೆ ಹಾಕೊಳ್ಳೋದು ಬ್ಯಾಡ್ ಅಂತ, ಆಕೆ ಏನೋ ಇದನ್ನು ಏನಾರು ಹಾಕೋತಾಳಂತ. ಸೊ ಆಕಿ ಡ್ರೆಸ್ ಐತಿ, ಆಕಿಗೆ ಹೆಂಗೆ ಇಂಟ್ರೆಸ್ಟ್ ಐತೆ ಹಂಗೆ ಹಾಕೋಲಿ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅಲ್ಟರ್ನೇಟಿವ್ ಒಮ್ಮೆ ಹಂಗೆ ಒಮ್ಮೆ ಹಿಂಗೂ ಹಾಕೋಬೋದು. ಮತ್ತು ಸ್ಕೂಲ್ ಬೆಳಗಾಗಲಿ ಅಥವಾ ಈಗ ನಮ್ಮ ಮನೆಗೆ ಸಾನೂನ್ ಬರ್ತ್ಡೇ ಸೆಲೆಬ್ರೇಷನ್ಗೆ ಏನೆಲ್ಲ ಆಕಿ ಫ್ರೆಂಡ್ಸ್ ಬರ್ತಾರಲ್ಲ ಅವ್ರಿಗೆ ರಿಟರ್ನ್ ಗಿಫ್ಟ್ ಅಂತ ಈ ರೀತಿ ಡೋಮ್ಸದ ಇರೇಸರ್ ತೊಗೊಂಡು ಬಂದೀನಿ. ಇದು ಮೇಲೆ ಏನೈತಲ್ಲ ಇದು ಕ್ಯಾಪ್ ಐತೆ ಆ್ಯಕ್ಚುಲಿ. ಇದನ್ನು ತೆಗೆದ್ರೆ ಓಕೆ ಈ ರೀತಿ ಡಬ್ಬಿ ಐತಿ, ಆ ಡಬ್ಬಿ ಒಳಗೆ ತೆಗೆದ್ರೆ ಈ ರೀತಿ ಒಂದು ಇರೇಸರ್ ಇರ್ತೈತಿ. ಸೊ ಇದನ್ನು ತೊಗೊಂಡು ಬಂದೀನಿ ಎಲ್ಲ ಹುಡುಗರಿಗೆ ಕೊಡೋಕ್ಕಂತ ಹೇಳಿ. ಸೊ ಇದು ತೋರಿಸೋದು ಉಳಿದಿತ್ತು, ಹೀಗಾಗಿ ತೋರಿಸೀನಿ. ಸೊ ಚಲೋ ಈಗ ಹಾಲ್ ಕ್ಲೀನ್ ಮಾಡಬೇಕು, ಸಾನುಗೆ ರೆಡಿ ಮಾಡಬೇಕು, ಚಿಕ್ಕುಗೆ ರೆಡಿ ಮಾಡಬೇಕು, ಕೇಕ್ ತರಬೇಕು, ಹುಡುಗರಿಗೆ ಏನೇನು ಸ್ನ್ಯಾಕ್ಸ್ ಅರೇಂಜ್ ಮಾಡೋದೈತಿ ಅದನ್ನೆಲ್ಲ ವಿಚಾರ ಮಾಡಬೇಕು. ಸೊ ಭಾಳ ಕೆಲಸ ಅದಾವು, ಒನ್ ಬೈ ಒನ್ ಮಾಡ್ಕೋತಾ ಹೋಗೋಣ. ಇನ್ನ ಬಂದಿಲ್ಲ ಅಕ್ಕನ ಫ್ರೆಂಡ್ಸ್, ನೀ ಒಬ್ನ ಮಾಡಕತ್ತಿ, ಏನೋ ಕೇಕ್ ಇಲ್ಲ ಏನಿಲ್ಲ. ಹಾ ಬರೀ ಅರ್ಬಿ ಇಟ್ಟು ಅಕ್ಕ ಕೂತಾಳು ನೋಡಿ, ಎಷ್ಟು ಖುಷಿ ಆಗ್ತಾವ ನಾವು ನೋಡೋದ. ಸಣ್ಣ ಎಷ್ಟು ಚಂದ ಮಾತು ಕೇಳ್ತಾನೆ. ಹುಡುಗರಿಗೆ ತಿನ್ನಕ್ಕೆ ಏನಾರ ಸ್ನ್ಯಾಕ್ಸ್ ಬೇಕಂತಂದು ಇಲ್ಲಿ ಅತುಲ್ ಪುರೋಹಿತಕ್ಕೆ ಬಂದೀವಿ. ಪ್ರತಿ ಸತ ಅದ ಸಮೋಸ ಕಚೋರಿ ಆಗ್ತದಲ್ಲ ಹುಡುಗರಿಗೆ, ಅದಕ್ಕೆ ಈ ಸತ ಡೋಕ್ಲಾ ತೊಗೋಬೇಕಂತ ಬಂದೀವಿ. ಸಮೋಸ ಕಚೋರಿ ವಡಾಪಾವ್ ಖಾರ ಆಗತಿ ಮತ್ತು ಕಾಮನ್ ಆಗಿಬಿಟ್ಟೈತಿ. ಡೋಕ್ಲಾ ಒಂದು ಸ್ವಲ್ಪ ಸಾಫ್ಟ್ ಇರ್ತೈತಿ, ಯಾರು ಬೇಕಾದವ್ರು ತಿನ್ಬೋದು, ಹುಡುಗರು ದೊಡ್ಡವರು. ಅದಕ್ಕೆ ಇಲ್ಲಿ ಅತುಲ್ ಪುರೋಹಿತ್ ಕಡೆ ಬಂದೀವಿ, ಕಾಲೇಜ್ ರೋಡ್ಗೆ. ನಾನು ಇದಕ್ಕೂ ಬಂದೀವಿ. ಇಲ್ಲಿಂದ ಮತ್ತು ನಾನು ಕೇಕ್ ತೊಗೋಬೇಕು, ಕೇಕು ಆರ್ಡ್ರ್ ಮಾಡಿಲ್ಲ. ಪ್ರತಿ ಸತ ಆರ್ಡ್ರ್ ಮಾಡ್ತಿದ್ದೀವಿ ಕೇಕ್. ಈ ಸತ ಅವನು ಯಾವ ಫ್ಲೇವರ್ ತೊಗೊಳ್ತಿರತ್ತ ತೊಗೊಂಡು ಹೋಗೋಣಂತ ಬೇಕು ಅನ್ಕತ. ನಾವು ಕೇಕ್ ತೊಗೋಣ, ಕೇಕ್ ತರಕೋಣ ಕೇಕ್. ಇಲ್ಲಾಂದ್ರೆ ಯಾಕಂದ್ರೆ ಸ್ವಲ್ಪ ಕಡಿಮೆ ಅದಾವತ್ತು ಇದನ್ನು ಡೋಕ್ಲಾಗಳು. ಸೊ ಅನ್ಕತನ ಬೇಕಾದ್ರೆ ಕೇಕ್ ತರಕ್ಕೆ ಹೋಗ್ಬೋದು ನಾವು. ನಮ್ಗೆ ಯಾವ ಫ್ಲೇವರ್ ಐತಿ ಏನೈತಿ ಅಂತ. ನಮ್ಮ ಸಾನೂನ ಪೂರ್ತಿ ರೆಡಿ ಮಾಡೀನಿ. ಇದು ನಮ್ಮ ಸಾನೂನ್ ಫೈನಲ್ ಲುಕ್, ಪ್ರಿನ್ಸೆಸ್ ಲುಕ್, ಬರ್ತ್ಡೇ ಗರ್ಲ್. ನಮ್ಮ ಚಿಕ್ಕ ಬರ್ತ್ಡೇ ಫ್ರೆಂಡ್ಸ್ ಹೆಂಗ್ ನಿಂತ ನೋಡಿ ನಿನ್ ಜೋಡಿ. ಚಿಕ್ಕು ನಿಂಗೂ ರೆಡಿ ಮಾಡ್ತೀನಿ ಬಾರಪ್ಪ. ನಿಂಗೂ ರೆಡಿ ಮಾಡ್ತೀನಿ. ನಮ್ಮ ಸಾನು ಕ್ಯೂಟಿ ಬರ್ತ್ಡೇ ಗರ್ಲ್ ಹೆಂಗ್ ಕಾಣತ್ತಾಳ ಹೇಳ್ರಿ. ಕುಂಡ್ರ ನೋಡುನು ಅಲ್ಲೇ. ಮಸ್ತ್ ಕಾಣ್ತೈತಿ. ಎಲ್ಲ ಡಿಫ್ರೆಂಟ್ ಅದಾವ.
ನೋಡ್ಲ ಅಂತ ನೋಡಿ ವೆರೈಟಿ ಅದಾವ ಕರೆ ನೋಡಿ ಕೇಕ್ಸ್. ಡಾಲ್ ಕೇಕ್ ಐತಲ್ಲ ಸೆಕೆಂಡ್ ಆ್ಯಂಡ್ ಥರ್ಡ್ ಬರ್ಡೇ. ಕೇಕದ ವ್ಯವಸ್ಥೆ ಆಯ್ತು. ಈ ಸತ ಒಂದು ಸ್ವಲ್ಪ ಡಿಫ್ರೆಂಟ್ ತೊಗೊಂಡಿವಿ. ಎವ್ರಿ ಟೈಮ್ ಹೊಸ ಹೊಸ ಫ್ಲೇವರ್ ತೊಗೋತೀವಿ. ಈ ಸತನೂ ಹೊಸ ಫ್ಲೇವರ್ ತೊಗೊಂಡಿವಿ. ಟೆಂಡರ್ ಕೋಕೋನಟ್ ತೊಗೊಂಡಿವಿ ಈ ಸತ. ಯಾರಿಗೆ ಗೊತ್ತ ಹೇಗಿರ್ತೈತೆ ಯಾರಿಗೆ ಗೊತ್ತ, ಬಯಸ್ಕೊಬಾರ್ದು ಮನ್ಯಾಗ. ಒಂದು ಸ್ವಲ್ಪ ಡಿಫ್ರೆಂಟ್ ಇರ್ಲತ್ತಂತ ತೊಗೊಂಡಿವಿ. ಈಗ ಮೆಸ್ಟ್ಲಿ ನಮ್ದು ಢೋಕ್ಲಾ ರೆಡಿ ಆಗಿರ್ಬೋದು. ಢೋಕ್ಲಾ ತೊಗೊಂಡು ಮನೆಗೆ ಹೋಗೋಣತ್ತ. ಎಲ್ಲ ಹುಡುಗರು ರೆಡಿ ಆಗಿರ್ತಾವೆ. ಚಲೋ ಹೋಗೋಣ. ಸೊ ಎಲ್ಲ ಪೂರ್ತಿ ಟೋಟಲ್ ತಯಾರಿ ಆಗೈತಿ. ನಮ್ಮ ಚಿಕ್ಕು ನೋಡ್ರಿ ಅದನ್ನ ಎಷ್ಟು ಚಂದ ಹಾಸಿ ರೆಡಿ ಮಾಡೇನಿ. ಅದು ತೆಗಿದು ಹಾಕೋದು ಮಾಡಕತ್ತಾನು. ಸೊ ಆ್ಯಕ್ಚುಲಿ ಈಗ ವಿನಯವ್ರ ಹಾದಿ ಕಾಯಕತ್ತೀವಿ. ಬಿಕಾಸ್ ಅವ್ರು ಹೋಗ್ಯಾರು ಕೇಕ್ ತರಕ್ಕೆ. ಅವ್ರು ಅಷ್ಟು ಕೇಕ್ ತಂದರು ಅಂದ್ರೆ ಮುಗೀತು. ಕೇಕ್ ಮತ್ತು ಸ್ನ್ಯಾಕ್ಸ್ ಅವ್ರು ನಾನು ಹೋಗಿ ತರ್ತೀನಿ ಅಂಥೇಳಿ ತರಕ್ಕೆ ಹೋಗ್ಯಾರು. ಸೊ ಅದಷ್ಟು ಆದ್ರೆ ಆಯಿತು. ಉಳ್ದಿದ್ದ ಎಲ್ಲ ನಾನು ಅಂದ್ರೆ ಆರತಿ ಬೆಳಗಕ್ಕೆ ಆರತಿ ಸಜ್ಜು ಮಾಡಿಟ್ಟೀನಿ. ಹುಡುಗರಿಗೆ ಏನು ಕೊಡೋದೈತೆ ಅದು ರಿಟರ್ನ್ ಗಿಫ್ಟ್ಸ್ ಅದು ಎಲ್ಲ. ಆಮೇಲೆ ಇದ್ರೊಳಗೆಲ್ಲ ಯೂಸ್ ಆ್ಯಂಡ್ ಥ್ರೂ ಇದನ್ನದಾವು ಪ್ಲೇಟ್ಸ್ ಅದಾವು ಹುಡುಗರಿಗೆ ತಿನ್ನಕ್ಕೆ ಸ್ನ್ಯಾಕ್ಸ್ ತಿನ್ನಕ್ಕೆ ಅಂಥೇಳಿ. ಸೊ ಎಲ್ಲ ತಯಾರಿ ಮಾಡ್ಕೊಂಡು ಇಟ್ಕೊಂಡೀನಿ. ಇನ್ನು ಇವ್ರು ಬಂದ ಕೂಳೆ ಕೇಕ್ ಕಟಿಂಗ್ ಮಾಡೋದು. ಹೌದಲ್ಲ ಚಿಕ್ಕು? ನಮ್ಮ ಚಿಕ್ಕು ಹೆಂಗೆ ಕಾಣೋದನ್ನ ನೋಡ್ರಿ. ಹಾಯ್ ಎಲ್ಲರಿಗೂ. ನಮ್ಮ ಅಕ್ಕನ ಬರ್ಡೇ ಐತಿ ಇವತ್ತ. ಚಿಕ್ಕು ಯಾರ ಬರ್ಡೇ ಐತಪ್ಪು? ಚಿಕ್ಕು ಯಾರ ಬರ್ಡೇ ಐತೆ ರಜಾ? ನಿಂದೈತಿ? ಅವನ ಬರ್ಡೇ ಐತತ್ತ. ಬೈ ದ ವೇ ನಾನು ಈ ಡ್ರೆಸ್ಸನ್ನು ನಿಮಗೆ ತೋರಿಸ್ತೀನಿ. ಯಾರು ನೋಡಿಲ್ಲ ಅವ್ರಿಗೆ ಭಾಳಷ್ಟು ಜನ. ಯಾಕಂದ್ರೆ ಈ ಡ್ರೆಸ್ಸದ ಲಿಂಕನ್ನು ಕೇಳಿದ್ರಿ. ಸಿಂಪಲಾಗಿ ಈ ರೀತಿ ಒಂದು ಕುರ್ತಿ ಮತ್ತು ಅಂದ್ರೆ ಸೆಟ್ ಐತಿ. ಇದು ಟೋಟಲ್ ಚೂಡಿದಾರ್ ಸೆಟ್ಟನ್ನು ಐತಿ. ಅಫಘಾನಿ ಸೆಟ್ ಅಂತ ಹೇಳ್ತಾರೆ ಇದಕ್ಕೆ. ಬಿಕಾಸ್ ಇದ್ರದ್ದು ಇಲ್ಲಿ ಈ ರೀತಿ ಕಿಶೆ ಬರ್ತಾವೆ ಮತ್ತು ಸೈಡ್ದು ಈ ರೀತಿ ಕರ್ ಒಳಗೆ ಕುರ್ತಾ ಶೇಪ್ ಬರ್ತೈತಿ. ಸೊ ಇದ್ರದ್ದು ಭಾಳಷ್ಟು ಜನ ಲಿಂಕ್ ಕೇಳಿದ್ರಿ. ಈ ಡ್ರೆಸ್ಸನ್ನು ನಾನು ಲೋಕಲ್ ಶಾಪ್ ಒಳಗೆ ತೊಗೊಂಡಿನಿ. ಹೀಗಾಗಿ ಆನ್ಲೈನ್ ತೊಗೊಂಡಿಲ್ಲ. ಹೀಗಾಗಿ ಇದ್ರದ್ದು ಲಿಂಕ್ ಇಲ್ಲ. ಭಾಳ ಜನ ಕೇಳಿದ್ರಿ. ಹೀಗಾಗಿ ನಾನು ಹೇಳಿದ್ನಿ. ಬಿಕಾಸ್ ಈ ವ್ಲಾಗ್ ನೋಡಿದ್ಮೇಲೆ ಮೇ ಬಿ ಯಾರು ಲಿಂಕ್ ಕೇಳಿದ್ರು ಅವ್ರು ಮತ್ತೊಮ್ಮೆ ಕಮೆಂಟ್ ಮಾಡ್ಬೋದು. ಅದಕ್ಕಾಗಿ ಕ್ಲಿಯರ್ ಮಾಡೀನಿ. ಈಗ ವಿನಯವ್ರಿಗೆ ಕಾಲ್ ಮಾಡಿದ್ನಿ ನಾನು. ಯಪ್ಪ ನಮ್ಮ ಚಿಕ್ಕನದೇನು 2 ಸಲ ಒಗಿತಾನೋ 2 ಸಲ ಎತ್ತಿಡ್ತಾನೆ ಯಾರು ಗೊತ್ತ. ಎಲ್ಲರೂ ಬರೋ ತನಕ ಮತ್ತು ಬಂದು ನಾ ಹಾಕ್ತೀನಿ ಅವ್ನು ತೆಗೆದೋಗಿತಾನೋ, ನಾ ಹಾಕ್ತೀನಿ ಅವ್ನು ತೆಗೆದೋಗಿತಾನೆ. ವಿನಯವ್ರಿಗೆ ಕಾಲ್ ಮಾಡಿದ್ನಿ. ಒಂದು 10 ನಿಮಿಷ ಅಂತ ಹೇಳಕತ್ತಾರು. ಬರಕತ್ತಾರು ಅಂದಿವಿ ಅದಾರು. ಅಲ್ಲಿ ತನಕ ನಾವು ಸಾನುಗ ನಿನ್ನೆನ ಬರ್ಡೇ ಗಿಫ್ಟ್ ಕೊಟ್ಟಿವಿ. ಯಾಕಂದರೆ ಆ್ಯಕ್ಚುಲ್ ಬಕೆಟ್ ಬರ್ಡೇ ನಿನ್ನೆನ ಇತ್ತು. ಸೊ ಅದು ಏನು ಕೊಟ್ಟಿವಿ ಅದನ್ನು ನೋಡ್ಕೊಂಬರ್ರಿ. ಹೌದಿಲ್ಲ? ಸೇರ್ತಿಲ್ಲ ನಿಂಗೆ ಬರ್ಡೇ ಗಿಫ್ಟ್ ಫುಲ್? ಕೇಕ್ ಬತ್ತು. ಯಾವ ಫ್ಲೇವರ್ ಐತಿ ಗೆಸ್ ಮಾಡ್ರಿ. ಇದ್ಯಾವ ಹುಡುಗ? ಗೋವಾದಿಂದ ಯಾರೋ ಹುಡುಗ ಬಂದಾರಲ್ಲ. ಯಾರು ಫ್ರೆಂಡ್ಸ್ ಬಂದರು? ವೆರಿ ಗುಡ್. ಯಾವ ಫ್ಲೇವರ್ ಐತಿ ಗೆಸ್ ಮಾಡ್ರಿ. ನೋ ನೋ ಸ್ನ್ಯಾಕ್ಸ್ ಅಂತ ಫೈನಲಿ ಡೋಕಳಾ ತಗೊಂಡ್ವಿ. ಯಾಕಂದ್ರೆ ಡೋಕಳಾ ಸಣ್ಣ ಹುಡುಗರಿಗೆ ತಿನ್ನಕ ಎಕ್ದಮ್ ಬೆಸ್ಟ್. ಮತ್ತು ಮೇನ್ ಅದ ಡಿಫ್ರೆಂಟ್ ನಂಗೆ ಬೇಡಾಗಿತ್ತ ಇದನ್ನ. ಅದ್ರ ಸಂಬಂಧ ಇಟ್ಟು ತ್ರಾಸ್ ತೊಗೊಂಡು ಎದ್ದು ಹೋಗಿಲ್ಲ ಅಂದ್ರೆ ವಡಾಪಾವ್ ಸಮೋಸ ಇಲ್ಲೇ ಸಿಗ್ತಾವ ಆಜು ಬಾಜು. ಅಷ್ಟು ದೂರ ಹೋಗಿ ತರಕ್ಕೆ ಇಷ್ಟು ಕಷ್ಟಪಟ್ಟಿದ ರೀಸನ್ ಅದ ಐತ್ಕಿ ಹುಡುಗರಿಗೆ ಚಲೋ ಸಿಗ್ಲಿ ಅಂದ್ರೆ ತಿನ್ನಕತ್ತಂದು. ಅಂದ್ರೆ ವಡಾಪಾವ್ ಸಮೋಸದು ಹೆಂಗ್ ಆಗ್ತೈತಿ ಒಂದೊಂದ್ ಕಡೆ ಬಾಳ ಸ್ಪೈಸಿ ಮಾಡ್ತಾರಲ್ಲ, ಎಣ್ಣೆ ಕರ್ದಿರ್ತಾರೋ. ಸೊ ಹುಡುಗರಿಗೆ ತಿನ್ನಕ್ ಕರೆಕ್ಟ್ ಆಗಂಗಿಲ್ಲ. ಸೊ ಅದಕ್ಕೆ ನಾವು ಫೈನಲಿ ಡೋಕಳಾ ತಂದೀವಿ. ಡೋಕಳಾ ನನ್ನ ಫೇವ್ರೇಟ್. ಇದು ಗುಜರಾತಿ ಡಿಶ್. ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳತ್ತೀನಿ. ದಿಸ್ ಇಸ್ ಎ ಗುಜರಾತಿ ಡಿಶ್. ಯಾಕಂದ್ರೆ ಬಹಳ ಮಂದಿ ಅಪ್ಪಿ ಬೆಂಗಳೂರು ಸೈಡ್ ಗೊತ್ತಿರಂಗಿಲ್ಲ ಢೋಕ್ಲಾ ಅಂದ್ರೆ.
ಇದು ಯಾವ್ದು ಯಾವ ಹಿಟ್ಲೆ ಮಾಡಿರ್ತಾರೋ ಕಡ್ಲೆ ಹಿಟ್ಟನ್ನ ಕಡ್ಲಿ ಹಿಟ್ಲೆ ಮಾಡಿರ್ತಾರೆ. ಇದು ಭಾಳ ಮಸ್ತ್ ಇರ್ತೈತಿ, ಸ್ಪಾಂಜಿ ಇರ್ತೈತಿ. ಸೊ ಲೆಟ್ ಸೆಲೆಬ್ರೇಟ್ ಸಾನೂಸ್ ಬರ್ಡೇ. ಚಿಕ್ಕು, ಆರ್ ಯು ಎಕ್ಸೈಟೆಡ್? ಅವ್ನು ಚಾಲು ಆಗೈತಿ. ಅದಲ್ಲ ಒಂದು ಪಾರ್ಟಿ ಬಿಗಿನ್ಸ್ ವಿತ್ ಢೋಕ್ಲಾ. ಚಲೋ ಕೇಕ್ ಓಪನ್ ಮಾಡತ್ತೀಗ. ಕೇಕ್ ಓಪನ್ ಮಾಡಿ ತಂದಿಡ್ನು. ಸಾನೊಂದು ಎಲ್ಲ ಫ್ರೆಂಡ್ಸ್ ಬಂದ್ರೀಗ. ಇಲ್ಲ ಆರತಿ ಮಾಡಿ ಕೊಟ್ಟು ಬಿಡ್ರಿ, ನಾ ಒಳಗೆ ಇಟ್ಬಿಡ್ತೇನೆ ದೇವ್ರ ಮುಂದೆ. ಹುಡುಗರು ಇದನ್ನ ಮಾಡ್ತಾರೆ. ಈ ಕಡೆ ನೋಡ್ರಿ. ಹಾ ಚಿಕ್ಕು, ವೆರಿ ಗುಡ್. ಚಿಕ್ಕು ಸುಖ ಕೈ ಮುಗ್ಯಾಕತ್ತಾನ. ಚಿಕ್ಕು ಮುಂದೆ ಇರ್ಲ ಶ್ರೀ ಇರ್ಲಿ, ಶ್ರೀ ಅವ್ರಿಗಿದ್ ಮಾಡಬೇಡ. ಹಾ ಡನ್. ಹ್ಯಾಪಿ ಬರ್ಡೇ ಸಾನು. ಸ್ವಲ್ಪ ತಳಗಿಡಿ. ಹಾ ಸರಿ, ಸ್ವಲ್ಪ ತಳಗಿಡಿ. ಹಾ ಹಾ ಅವನು ಬರ್ತಾನ ಅದ್ರೊಳಗೆ. ಯಾರು ನೋಡು ಫ್ಲೇವರ್ ಗುರ್ತು ಹಿಡಿತಾರ ಅಂತ ಹೇಳ, ಅವ್ರಿಗೆ ಒಂದು ಚಾಕ್ಲೇಟ್ ಎಕ್ಸ್ಟ್ರಾ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ಸಾನ್ವಿ, ಬರ್ಡೇ ಟು ಯು. May God bless you. May God bless you. Birthday. Happy birthday to you. Very good. ಇದೇನಿದೆ? ನಿಂದಲ್ಲ ಮತ್ತ. ಗಚ್ಚಡಿ ಸಾನು. ಹಾ ಗಚ್ ಹಿಡಿಲ್ಲ ಸಾನು, ಅದನ್ನೇ ಹೇಳ್ತೀನಿ. ಎಲ್ಲಾರು ನಿಲ್ರಿ. ವೆರಿ ಗುಡ್, ಮಸ್ತ್. ಹಾ ನೋಡ್, ಸೂಪರ್. ಶಾಂತ ಅದಿಲ್ಲ. ಇದನ್ನ ಕೊಡ್ತಾನೆ ಪಲೇರು. ಈಗ ಪೈಲ ಹುಡುಗರಿಗೆ ಕೊಡ್ತಾನೆ. ಹಾ ಫಸ್ಟ್ ಅದ ಹುಡುಗರಿಗೆ ಕೊಟ್ಬಿಡು. ಹಿಂಗಿದ್ರ ಮೇಲೆ ಓಪನ್ ಮಾಡು. ತೆಗೀರ ಹೊರಗೆ. ಓ ರಿಯಲ್ ಐತ್ಲ ಎಕ್ದಮ್. ಚಿಕ್ಕು ಹೆಂಗೈತಿ? ಮಾವನ ಮೋನಾ ಡಾರ್ಲಿಂಗ್. ಈಗ ಜಸ್ಟ್ ಸಾನೊಂದೆಲ್ಲ ಪೂರ್ತಿ ಬರ್ತಡೇ ಸೆಲೆಬ್ರೇಷನ್ ಮುಗೀತು. ಅಕ್ಕಿ ಫ್ರೆಂಡ್ಸ್ ಎಲ್ಲ ಹೋದರು. ಸೊ ನಾವು ಎಲ್ಲರೂ ಡೋಕ್ಲಾ ತಿಂದ್ವಿ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ. ಈಗ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹೊರಗೆ ಊಟ ಮಾಡೋಣ ಅಂತ ಹೊಂಟಿವಿ. ಆ್ಯಕ್ಚುಲಿ ಇದೆಲ್ಲ ನಿನ್ನೆ ಪ್ಲ್ಯಾನ್ ಇತ್ತು, ಬಟ್ ನಿನ್ನೆ ವ್ಲಾಗ್ ನೋಡಿರಿ ಆಲ್ರೆಡಿ ಫುಲ್ ಲೇಟ್ ಆಯ್ತು. ಜೋರ್ ಚಿರಾತಿಯೋ ಅಂಜನ್ಲ ಜಿಟ್ಟಿ ಬಂದೈತೆ. ಸೊ ನಿನಗೆ ಭಾಳ ಲೇಟ್ ಆಯ್ತು, ಹಿಂಗಾಗಿ ಪ್ಲಾನ್ ಕ್ಯಾನ್ಸಲ್ ಮಾಡಿದ್ವಿ. ಮತ್ತು ಭಾಳ ಟಯರ್ಡು ಆಗಿತ್ತು ನಮಗೆ. ಸೊ ಹಿಂಗಾಗಿ ಇವತ್ತು ಹೊಂಟೀವಿ. ಫಸ್ಟ್ ರೈಡ್ ಇನ್ ನ್ಯೂ ಕಾರ್. ಎಸ್, ಶಾರ್ಟ್ ರೈಡ್. ಶಾರ್ಟ್ ರೈಡ್ ಹೊಸ ಕಾರ್ ಒಳಗಂದ ನಡೀರಿ ಹೋಗೋಣ. ಅವ್ನು ಕರ್ಕೋರಿ ಏನಾಗಂಗಿಲ್ಲ. ಉಳದ್ ಕಷ್ಟ ಇರಾಡತಾನ. ಎಸ್ ಚಿಕ್ಕು ನಾ ಎಲ್ಕೊಂಡ್ರಲಿ. ನಾ ಇನ್ನೂ ಕೂತಿ. ಹೌದ್ರಿ, ಇವು ಪ್ಲಾಸ್ಟಿಕ್ ಕವರ್ ಎಲ್ಲ ಯಾವಾಗ ತೆಗ್ಯಾವ್ರ? ಆಕ್ಚುಲಿ ಇವತ್ತು ತೆಗಿಬೇಕಾಗಿತ್ತು, ಬಟ್ ಉಳಿತು. ನಾಳೆ ತೆಗೀರಿ. ನಾಳೆ ತೆಗಿತಿಲ್ಲ, ಯಾಕಂದ್ರೆ ಅದು ವಾಸ ಭಾಳ ಬರ್ತೈತವ. ಇವ್ರಿಬ್ರು ನೋಡಿ ಹೆಂಗ್ ಕೂತ್ರ, ನಾವೆಲ್ಲ ಎಲ್ಕೊಂಡ್ರು
ನಡು ನೀವಿಬ್ರು ದಂಡಿಕೊಂಡ್ರವ್ರೇನ ಹಿರಿಯರು ಹಾಂ ಪಪ್ಪಾಗ ಹೇಳತ್ತಿ ರೀ ನಿಮಗೆ ಹಿಂದೆ ಆ ಕಡೆ ಹೋಗೋದು ಡೈರೆಕ್ಷನ್ ಹೇಳತ್ತಾನ ಲಾಸ್ಟ್ ಎಲ್ಲ ಕಡೆಯಿಂದ ಹೌದ್ರಿ ಫಸ್ಟ್ ಹಿಂದೆ ಒತ್ತಾಡ್ ಕೂತದಂಗ ಆಗ್ತಿತ್ತು ಈಗ ಎಕ್ದಮ್ ಆರಾಮ್ಸೆ ಹೈ ಸ್ಪೇಸ್ ಕೂತಂಗ ಅನ್ಸತೈತಿ ನಾರೇ ಫುಲ್ ಇದ್ರ ಮೇಲೆ ಕೂತಂಗ ಅನ್ಸತೈತಿ ಮನಿ ಮೇಲೆ ಒಂಟಿ ಮೇಲೆ ಅಲ್ಲ ಚಿಕ್ಕು ಏನ್ ಮಾಡತ್ತ ಒಂದ್ ಸೀಟ್ ಬೇಕಾತ ಅವಂಗ ಅದಕ್ಕೆ ನಾ ಇವ್ರಿಗೆ 7 ಸೀಟರ್ ತಗೋತ ಹೇಳಿದ್ನಿ ಅಲ್ಲ ಇದೇ ಹಿಡ್ದು ದೊಡ್ಡದೈತ ಇನ್ನು ಮತ್ತೆ 7 ಸೀಟರ್ ತಗೊಂಡು ಮೇಲೆ ಮುಂದಿನ ಎಷ್ಟು ದೊಡ್ಡದು ಅನ್ಸತ್ತಲ್ಲ. ಹೌದು ಹಿಂಗ್ ರೋಡ್ ಕಾಣಿಸಂಗಿಲ್ಲ. ಇಲ್ಲಿ ನನಗೆ ಕಾಣಿಸ್ತಲ್ಲ ಮೋಸ್ಟ್ಲಿ ನಿಂದ ಅದು ಸೆಟ್ಟಿಂಗ್ ಏನಾರ ಇದನ್ನ ಮಾಡಿರ್ಬೇಕು. ಸೇಮ್ ಲಾಕ್ ಅದ ಒಳಗಿನ ಲೈಟ್ ಏನಿದ ಫುಲ್ ಬ್ರೈಟ್ ಇತ್ಲಾ ಪೈಲ ನಮ್ದು ಏನೋ ಕಾಣತಿಲ್ಲ ಕತ್ಲ ಗವ್ ಅನಿಸ್ತಿತ್ತಿಲ್ಲ ಕಾರ್ ಒಳಗ ಚಿಕ್ಕು ಒಳಗ್ ಸಾನೆ ಹಾ ವೆರಿ ಗುಡ್ ಮತ್ತ ಸಣ್ಣ ನಾನು ಎಲ್ಲ ಸರಿಸ್ಬಿಡ್ತಾನ ಹಾಕೋ ನೀನು ಏನ್ ತಿನ್ನೋದಿ ಪಾಸ್ತಾ ತಿನ್ನೋದಿ ಪಾಸ್ತಾ ಅಂದ್ರೆ ಏನು ಗೊತ್ತೈತಿ ನಿನಗೆ ಪಾಸ್ತಾ ಅಂದ್ರ ಬಿಸಿ ಐತಿ ಊದಿ ಕುಡಿಯ ಚುಮ್ಚು ಬಾಯಾಗ ಹಾಕೊಂಡಿ ಪೂರಾ ಮುಗಿಸ್ತೇನೆ ಪೂರಾ ಮುಗಿಸ್ ಪಿಜ್ಜಾ ಹೆಂಗಿತ್ತು ಡಿನ್ನರ್ ನಾನು ಜೀವತಿದೆ ಸೂಪರ್ ಸಾನು ಬಡ್ಡೆ ಮಸ್ತ್ ಆಯ್ತು ಬಡ್ಡೆ ಮಸ್ತ್ ಆಯ್ತು ಎಂಜಾಯ್ಡ್ ಹೌದು ಬ್ಯೂಟಿ ನಮ್ ಬ್ಯೂಟಿ ನಿಂತೈತೆ ನೋಡಲ್ಲ ಚಿಕ್ಕು ನಿನ್ ಕಾರ್ಗೆ ಹಚ್ಚಿ ಬೈಕ್ ಅದ್ದನ ಐತ್ನೈತ್ಲ ನೋಡ್ರಿ ಇಲ್ಲೇ ನಮ್ ಗಾಡಿ ನಿಂತೈತಿ ಸರಿ ಹೆಂಗ್ ಕಾಣಕತೈತಿ ಬ್ಯೂಟಿ ನಾಳಿದ ಹಾರ ತೆಗಿಬೇಕು ಎಲ್ಲ ಒಣಗ ಆಲ್ಮೋಸ್ಟ್ ಗುಲಾಬಿದ ಅದಾವು ಚಲೋ ಹೋಗೋಣ ನೋಡೋಣ ಸನಿ ಬರೋಣ ಹೆಂಗೆ ತಾನ ಮಿರರ್ ಓಪನ್ ಆಗ್ತದೆ ಊಟದು ಎಲ್ಲ ಮುಗಿಸ್ಕೊಂಡು ಜಸ್ಟನ ಮನೆಗೆ ಬಂದೀವಿ ಇನ್ನು ಸಾನು ಚಿಕ್ಕು ಇಬ್ರದ್ದು ಡ್ರೆಸ್ ತೆಗಿಬೇಕು ಅವ್ರಿಗೆ ಫ್ರೆಶ್ ಮಾಡಬೇಕು ಮತ್ತು 10:30 ಆಗೈತಿ ಸೊ ಮಲ್ಕೋಬೇಕು ಯಾಕಂದ್ರೆ ನಾಳೆ ಮತ್ತೆ ಸ್ಕೂಲ್ ರೂಟೀನ್ ಸ್ಟಾರ್ಟ್ ಇಬ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು ಹೆಂಗೆ ಕೂತಿದ್ರಿ ಇಬ್ಬರು ಈಗ ಜಸ್ಟ್ ಬಾಯ್ ಮಾಡಿ ಚಿಕ್ಕು ಎಲ್ಲರಿಗೆ ಬಾಯ್ ಗುಡ್ ನೈಟ್ ಸಾನು ಬಾಯ್ ಮಾಡು ಸೊ ಎಲ್ಲರೂ ಸಾನುಗ ಬರ್ಡೇ ವಿಶಸ್ ಮಾಡಿದ್ಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸಾಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಲೈಕ್ ಆಗೈತಿ ಅಂತ ಅಂದ್ಕೊಳಕತ್ತೀನಿ ಲೈಕ್ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ 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 ಮಾಡಿ ಚಿಕ್ಕು ಇಲ್ಲಿ